ಅಮೆರಿಕ ಮತ್ತು ಇರಾನ್ ಒಂದು ಕಾಲದಲ್ಲಿ ಇವರಿಬ್ರು ಒಳ್ಳೆ ಫ್ರೆಂಡ್ಸ್. ಆದ್ರೆ ಇವತ್ತು ಹಾವು ಮುಂಗುಸಿಯ ಹಾಗೆ. ಇವರ ನಡುವಿನ ಈ ಜಗಳ ಏನೂ ನಿನ್ನೆ ಮೊನ್ನೆದಲ್ಲ. ಇದು ಸುಮಾರು 100 ವರ್ಷದ ಹಳೇ ಕಥೆ. ಇದರಲ್ಲಿ ತೈಲ ಇದೆ, ಅಧಿಕಾರ ಇದೆ, ಮತ್ತೆ ಮುರಿದ ಮಾತುಗಳೂ ಇವೆ. ನಾವು ಇವತ್ತು ಈ ಪರಿಸ್ಥಿತಿಗೆ ಹೇಗೆ ಬಂದು ನಿಂತಿದ್ದೇವೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಲೇಬೇಕು. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಒಂದು ಕಾಲದಲ್ಲಿ ಅಮೆರಿಕಾನೇ ಇರಾನ್ಗೆ ಅದರ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನು ಗಿಫ್ಟಾಗಿ ಕೊಟ್ಟಿತ್ತು. ಹೌದು, ಇದು ಸತ್ಯ. ಆದ್ರೆ ಇವತ್ತು ಅದೇ ನ್ಯೂಕ್ಲಿಯರ್ ಪ್ರೋಗ್ರಾಂ ನಿಲ್ಸೋಕೆ ವಾರ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಿದೆ. ಅಂದಿನ ಆಪ್ತಮಿತ್ರ, ಇಂದಿನ ಅಜನ್ಮ ವೈರಿ. ಅಷ್ಟಕ್ಕೂ ಇಲ್ಲಿ ಆಗಿದ್ದಾದ್ರೂ ಏನು? ಸರಿ, ಇದೇ ಪ್ರಶ್ನೆಗಳು ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರಬಿಂದು. ಯಾಕಂದ್ರೆ ಕೇಳೋಕೆ ಇದು ನ್ಯೂಕ್ಲಿಯರ್ ಬಾಂಬ್ ಬಗ್ಗೆ ಜಗಳ ಅನ್ಸಿದ್ರೂ ನಿಜವಾದ ಕಥೆಯೇ ಬೇರೆ. ಇದು ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ಅಲ್ಲವೇ ಅಲ್ಲ. ಇದು ಅದಕ್ಕಿಂತ ತುಂಬಾನೇ ಡೀಪ್. ಇದು ಹಣ, ಅಧಿಕಾರ ಮತ್ತು ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡೋದ್ರ ಬಗ್ಗೆ. ಬನ್ನಿ ಕಥೆಯ ಮೂಲಕ್ಕೆ ಹೋಗೋಣ. ನೋಡಿ, ಈ ಜಗಳದ ಬೇರುಗಳು ಇರೋದು ಅಣುಬಾಂಬ್ನಲ್ಲವೇ ಅಲ್ಲ, ಬದಲಿಗೆ ಕಪ್ಪು ಬಂಗಾರ ಅಂತಾನೆ ಕರೆಯೋ ತೈಲದಲ್ಲಿ. ಎಲ್ಲ ಶುರುವಾಗಿದ್ದೇ ಇಲ್ಲಿಂದ. ಆರ್ಥಿಕ ನಿಯಂತ್ರಣಕ್ಕೋಸ್ಕರ ನಡೆದ ಮೊದಲ ದೊಡ್ಡ ಫೈಟ್ ಇದು. ಅಂದ್ರೆ 1950ರ ಟೈಮಲ್ಲಿ ಪಶ್ಚಿಮ ದೇಶಗಳಿಗೆ ಇರಾನ್ನ ತೈಲ ಅಂದ್ರೆ ಲೈಫ್ ಲೈನ್ ಇದ್ದ ಹಾಗೆ. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇತ್ತು. ನೆಲ ಇರಾನ್ನದ್ದು, ತೈಲ ಇರಾನ್ನದ್ದು. ಆದ್ರೆ ಸಿಕ್ಕಾಪಟ್ಟೆ ಲಾಭ ಹೋಗ್ತಿದ್ದುದು ಬ್ರಿಟನ್ಗೆ. ಈ ಅನ್ಯಾಯ ಇದೆಯಲ್ಲ, ಇದು ಇರಾನಿಯನ್ನರ ಮನ್ಸಲ್ಲಿ ಒಂದು ಟೈಮ್ ಬಾಂಬನ್ನೇ ಸೃಷ್ಟಿ ಮಾಡಿತ್ತು. ಆಗ 1951ರಲ್ಲಿ ಆಗಬಾರ್ದು ನಡೆದೇ ಹೋಯಿತು. ಇರಾನ್ನ ಪ್ರಧಾನಿ ಮೊಹಮ್ಮದ್ ಮೊಸಾದ್ದೆಗ್ ಒಂದು ದಿಟ್ಟ ನಿರ್ಧಾರ ತಗೊಂಡ್ರು. ತೈಲ ಉದ್ಯಮವನ್ನ ರಾಷ್ಟ್ರೀಕರಣಗೊಳಿಸಿದ್ರು. ಅಂದ್ರೆ ಇದು ನಮ್ಮದು ಅಂತ ಘೋಷಿಸಿದ್ರು. ಇದನ್ನ ಕೇಳಿ ಪಶ್ಚಿಮದ ದೇಶಗಳಿಗೆ ದೊಡ್ಡ ಶಾಕ್. ಇದಕ್ಕೆ ಉತ್ತರ ಕೂಡ ಬೇಗನೆ ಬಂತು. ಆಪರೇಷನ್ ಅಜಾಕ್ಸ್ ಅನ್ನೋ ಒಂದು ಸೀಕ್ರೆಟ್ ಆಪರೇಷನ್ ಮೂಲಕ ಅಮೆರಿಕದ ಸಿಐಎ ಮತ್ತು ಬ್ರಿಟನ್ನ MI6 ಸೇರಿ ಡೆಮೊಕ್ರೆಟಿಕ್ ಆಗಿ ಆಯ್ಕೆಯಾಗಿದ್ದ ಸರ್ಕಾರವನ್ನೇ ಕೆಡವಿಬಿಟ್ಟು. ಇರಾನಿಯನ್ನರ ಪಾಲಿಗೆ ಇದೊಂದು ದೊಡ್ಡ ನಂಬಿಕೆ ದ್ರೋಹ. ಆ ಗಾಯ ಇದೆಯಲ್ಲ, ಅದು ಇವತ್ತಿಗೂ ಮಾಸಿಲ್ಲ. ಸರಿ, ಈಗ ನಾವು ಈ ಇಡೀ ಜಗಳದ ನಿಜವಾದ ಕಾರಣ ಏನು ಅನ್ನೋದ್ರ ಹತ್ರ ಬರ್ತಾ ಇದೀವಿ. ಇದು ಅಮೆರಿಕದ ಗ್ಲೋಬಲ್ ಪವರ್ಗೆ ಬೆನ್ನೆಲುಬಾಗಿರೋ ಒಂದು ಎಕನಾಮಿಕ್ ಸಿಸ್ಟಮ್. ಹಾಗೆ ಮಿಡ್ಲ್ ಈಸ್ಟ್ನಲ್ಲಿ ಅಮೆರಿಕಕ್ಕೆ ಯಾಕಿಷ್ಟೊಂದು ಇಂಟ್ರೆಸ್ಟ್ ಇದೆ ಅನ್ನೋದಕ್ಕೂ ಇದೇ ಮೂಲ ಕಾರಣ. ನೋಡಿ, 1971ರವರೆಗೂ ಒಂದು ನಿಯಮ ಇತ್ತು. ಪ್ರತಿಯೊಂದು ಅಮೆರಿಕನ್ ಡಾಲರ್ಗೂ ಚಿನ್ನದ ಗ್ಯಾರಂಟಿ ಇತ್ತು. ಅಂದ್ರೆ ಡಾಲರ್ ಕೊಟ್ಟು ಚಿನ್ನ ಪಡ್ಕೋಬಹುದಿತ್ತು. ಆದ್ರೆ ಒಂದೇ ರಾತ್ರಿ ಪ್ರೆಸಿಡೆಂಟ್ ನಿಕ್ಸನ್ ಆ ಮಾತನ್ನೇ ಮುರಿದ್ರು. ಇದನ್ನೇ ನಿಕ್ಸನ್ ಶಾಕ್ ಅಂತ ಕರೆಯೋದು. ಇದು ಡಾಲರ್ ಮತ್ತು ಚಿನ್ನದ ನಡುವಿನ ಸಂಬಂಧವನ್ನೇ ಕಟ್ ಮಾಡಿ ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಒಂದ್ರೀತಿ ತೂಗಿಯಾಲೆಯಲ್ಲಿ ನಿಲ್ಲಿಸ್ಬಿಡ್ತು. ಹಾಗಾದ್ರೆ ಚಿನ್ನದ ಸಪೋರ್ಟ್ ಇಲ್ಲ ಅಂದಮೇಲೆ ಡಾಲರ್ ತನ್ನ ವ್ಯಾಲ್ಯೂ ಮತ್ತು ಗ್ಲೋಬಲ್ ಪವರ್ ಅನ್ನ ಹೇಗೆ ಉಳಿಸ್ಕೊಳ್ತು? ಅದಕ್ಕೆ ಹೊಸ ಫೌಂಡೇಶನ್ ಏನಾಗಿತ್ತು? ಉತ್ತರ ಒಂದೇ ಪದ: ತೈಲ. ಹೌದು, ಚಿನ್ನದ ಜಾಗಕ್ಕೆ ಈಗ ತೈಲ ಬಂತು. ಇದೇ ಡಾಲರ್ ಪವರ್ನ ಹೊಸ ಸೀಕ್ರೆಟ್. ಇಲ್ಲಿಂದಲೇ ಶುರುವಾಗಿದ್ದು ಪೆಟ್ರೋ ಡಾಲರ್ ಸಿಸ್ಟಮ್. ಅಮೆರಿಕ ಸೌದಿ ಅರೇಬಿಯಾ ಜೊತೆ ಒಂದು ಚಾಣಾಕ್ಷಿ ಒಪ್ಪಂದ ಮಾಡಿಕೊಂಡು ಇಡೀ ಜಗತ್ತಿನಲ್ಲಿ ತೈಲದ ವ್ಯಾಪಾರ ಬರೀ ಡಾಲರ್ನಲ್ಲೇ ನಡೀಬೇಕು ಅಂತ ಫಿಕ್ಸ್ ಮಾಡ್ತು. ತಕ್ಷಣ ಏನಾಯ್ತು? ಜಗತ್ತಿನ ಯಾವ ದೇಶಕ್ಕೆ ತೈಲ ಬೇಕಿದ್ರೂ ಅದಕ್ಕೂ ಮುಂಚೆ ಅವರಿಗೆ ಡಾಲರ್ ಬೇಕಾಯ್ತು. ಇದು ಡಾಲರ್ಗೆ ಒಂದು ಪರ್ಮನೆಂಟ್ ಗ್ಲೋಬಲ್ ಡಿಮಾಂಡ್ ಕ್ರಿಯೇಟ್ ಮಾಡ್ತು. ಅಷ್ಟೇ ಅಲ್ಲ, ತೈಲ ಮಾರಿ ಬಂದ ದುಡ್ಡು ಕೂಡ ವಾಪಸ್ ಅಮೆರಿಕದ ಎಕಾನಮಿಯಲ್ಲೇ ಇನ್ವೆಸ್ಟ್ ಆಯ್ತು. ಮತ್ತು ಈ ಇಡೀ ಸಿಸ್ಟಮ್ ಅನ್ನ ಪ್ರೊಟೆಕ್ಟ್ ಮಾಡೋಕೆ ಯಾರಿದ್ರು? ಅಮೆರಿಕದ ಮಿಲಿಟರಿ ಪವರ್. ಸಿಂಪಲ್ ಆಗಿ ಹೇಳೋದಾದೆ, ತೈಲ ಕಂಟ್ರೋಲ್ ಮಾಡೋರು ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಕಂಟ್ರೋಲ್ ಮಾಡ್ದ ಹಾಗೆ. ಆದ್ರೆ 1979ರಲ್ಲಿ ಈ ಇಡೀ ಸಿಸ್ಟಮ್ನ ಅಡಿಪಾಯವನ್ನೇ ಅಲ್ಲಾಡಿಸುವಂಥ ಒಂದು ದೊಡ್ಡ ಘಟನೆ ನಡೀತು: ಇರಾನಿನ ಕ್ರಾಂತಿ. ಆಮೇಲೆ ನಡೆದ ಯುದ್ಧ ಇರಾನ್ಗೆ ಒಂದು ಪಾಠ ಕಲಿಸ್ತು. ನಮ್ಮನ್ನ ನಾವು ಕಾಪಾಡಿಕೊಳ್ಳೋಕೆ ಒಂದು ಅಲ್ಟಿಮೇಟ್ ಗ್ಯಾರಂಟಿ ಬೇಕೇ ಬೇಕು. ಈ ಇಸ್ಲಾಮಿಕ್ ಕ್ರಾಂತಿ ಆ ಭಾಗದಲ್ಲಿ ಅಮೆರಿಕದ ಬೆಸ್ಟ್ ಫ್ರೆಂಡ್ ಆಗಿದ್ದ ಶಾ ಅವರನ್ನೇ ಅಧಿಕಾರದಿಂದ ಕೆಳಗಿಳಿಸಿತು. ಒಂದೇ ರಾತ್ರಿಯಲ್ಲಿ ಅಮೆರಿಕ ತನ್ನ ಪ್ರಮುಖ ಪಾರ್ಟ್ನರನ್ನ ಕಳ್ಕೊಂಡ್ಬಿಡ್ತು. ಇದು ಬರೀ ಅಮೆರಿಕದ ಪ್ರಭಾವಕ್ಕೆ ಬಿದ್ದ ಹೊಡೆತ ಆಗಿರ್ಲಿಲ್ಲ, ಬದಲಿಗೆ ಇದು ಪೆಟ್ರೋಡಾಲರ್ ಸಿಸ್ಟಮ್ನ ಫೌಂಡೇಶನ್ಗೆ ಹಾಕಿದ ಡೈರೆಕ್ಟ್ ಚಾಲೆಂಜ್ ಆಗಿತ್ತು. ಆಮೇಲೆ ಇರಾಕ್ ವಿರುದ್ಧ ನಡೆದ 8 ವರ್ಷಗಳ ಯುದ್ಧ ಇರಾನ್ಗೆ ಒಂದು ಕ್ರೂರವಾದ ಸತ್ಯವನ್ನ ಅರ್ಥ ಮಾಡಿಸಿತು. ಇರಾಕ್ ಕೆಮಿಕಲ್ ವೆಪನ್ಸ್ ಬಳಸಿದಾಗಲೂ ಇಡೀ ಜಗತ್ತು ಸುಮ್ನೆ ನೋಡ್ತಾ ಇತ್ತು. ಯಾರೂ ಸಹಾಯಕ್ಕೆ ಬರಲಿಲ್ಲ. ಅಷ್ಟೇ ಅಲ್ಲ, ಅಮೆರಿಕ ಇರಾಕ್ಗೆ ಸಪೋರ್ಟ್ ಕೊಡ್ತಾ ಇತ್ತು. ಪಾಠ ಕ್ಲಿಯರ್ ಆಗಿತ್ತು: ನಾವು ಒಂಟಿ, ನಮ್ಮನ್ನ ನಾವೇ ಕಾಪಾಡ್ಕೋಬೇಕು.
ಒಂದು ಸೂಪರ್ ಪವರ್ ವಿರುದ್ಧ ನಾವು ಉಳಿಬೇಕಾದ್ರೆ ಅದಕ್ಕಿರೋ ಒಂದೇ ದಾರಿ, ಅದು ನ್ಯೂಕ್ಲಿಯರ್ ವೆಪನ್. ಸರಿ, ಈಗ ಕಥೆ ಇವತ್ತಿನ ದಿನಕ್ಕೆ ಬಂದು ನಿಲ್ಲುತ್ತೆ. ತನ್ನಗಿಂತ ಸಿಕ್ಕಾಪಟ್ಟೆ ಪವರ್ಫುಲ್ ಆದ ಮಿಲಿಟರಿ ಮತ್ತು ಎಕಾನಮಿ ಇರೋ ಶತ್ರುನ ಎದುರಿಸೋಕೆ ಇರಾನ್ ಯಾವ ಸ್ಮಾರ್ಟ್ ತಂತ್ರ ಬಳಸ್ತಾ ಇದೆ? ಇರಾನ್ನ ಸ್ಟ್ರಾಟಜಿ ಅದರ ಸಿಂಪ್ಲಿಸಿಟಿಯಲ್ಲೇ ತುಂಬಾನೇ ಬ್ರಿಲಿಯಂಟ್ ಆಗಿದೆ. ಅವರು ಈ ರೀತಿಯ ಒಂದು ಡ್ರೋನನ್ನ ಸುಮಾರು $20,000ಗೆ ರೆಡಿ ಮಾಡ್ತಾರೆ. ಆದ್ರೆ ಈ ಒಂದೇ ಒಂದು $20,000 ಡ್ರೋನನ್ನ ಹೊಡೆದುರುಳಿಸೋಕೆ ಅಮೆರಿಕ ಬಳಸೋ ಒಂದು ಪೇಟ್ರಿಯಾಟ್ ಮಿಸೈಲ್ನ ಬೆಲೆ ಎಷ್ಟು ಗೊತ್ತಾ? $4 ಮಿಲಿಯನ್. ಇದೇ ನೋಡಿ ಅಸಮಪಾರ್ಶ್ವದ ಯುದ್ಧತಂತ್ರ ಅಂದ್ರೆ. ಎದುರಾಳಿಯನ್ನ ಯುದ್ಧದಲ್ಲಿ ಸೋಲ್ಸೋಕ್ಕಿಂತ ಆರ್ಥಿಕವಾಗಿ ಕುಗ್ಗಿಸ್ಬಿಡೋದು. ಇರಾನ್ನ ಈ ಸ್ಟ್ರಾಟಜಿ 3 ಮುಖ್ಯ ಪಿಲ್ಲರ್ಗಳ ಮೇಲೆ ನಿಂತಿದೆ. ಒಂದು, ಹಮಾಸ್, ಹೆಜ್ಬುಲ್ಲಾ, ಹೌತಿಗಳಂತಹ ಪ್ರಾಕ್ಸಿ ಗ್ರೂಪ್ಗಳ ಮೂಲಕ ಇಂಡೈರೆಕ್ಟ್ ಆಗಿ ಫೈಟ್ ಮಾಡೋದು. 2, ಡ್ರೋನ್ಗಳ ತರ ಅಗ್ಗದ ಆದ್ರೆ ಇಫೆಕ್ಟಿವ್ ಆದ ವೆಪನ್ಸ್ಗಳನ್ನ ಬಳಸೋದು. ಮತ್ತೆ 3ನೇದು, ಬಹುಶಃ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಜಗತ್ತಿನ ಅತಿ ಮುಖ್ಯವಾದ ತೈಲ ಮಾರ್ಗವನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು. ಹಾರ್ಮೂಜ್ ಜಲಸಂಧಿ ಇದು ಗ್ಲೋಬಲ್ ಎಕಾನಮಿಯ ಲೈಫ್ ಲೈನ್ ಅಂತಾನೆ ಹೇಳಬಹುದು. ಈ ಚಿಕ್ಕ ದಾರಿಯಲ್ಲೇ ಜಪಾನ್ 80%, ಇಂಡಿಯಾದ 50% ಮತ್ತು ಚೀನಾದ 40% ಎನರ್ಜಿ ಸಪ್ಲೈ ಆಗೋದು. ಈ ಜಾಗವನ್ನ ಯಾರಾದ್ರೂ ಬ್ಲಾಕ್ ಮಾಡಿದ್ರೆ ಇಡೀ ಜಗತ್ತಿನ ವ್ಯಾಪಾರವನ್ನೇ ಉಸಿರುಗಟ್ಟಿಸಿದ ಹಾಗೆ. ಅದಕ್ಕಾಗಿಯೇ ಹೇಳೋದು ಇರಾನ್ ಒಂದು ರೀತಿ ಗ್ಲೋಬಲ್ ಎಕಾನಮಿಯ ಆಫ್ ಸ್ವಿಚ್ ಮೇಲೆ ತನ್ನ ಕೈ ಇಟ್ಟಿದೆ ಅಂತ. ಪೆಟ್ರೋಡಾಲರ್ ಸಿಸ್ಟಮ್ ವಿರುದ್ಧ ಇರಾನ್ ಹತ್ರ ಇರೋ ಅಲ್ಟಿಮೇಟ್ ವೆಪನ್ ಅಂದ್ರೆ ಇದೆ. ಸೊ ನಾವು ಬಂದು ನಿಂತಿರೋ ಈ ಪರಿಸ್ಥಿತಿ ಒಂದ್ ರೀತಿ ಡೆಡ್ ಲಾಕ್. ಇಲ್ಲಿ ಎರಡೂ ಸೈಡ್ಗೂ ಸುಲಭವಾದ ಪರಿಹಾರ ಅನ್ನೋದೇ ಇಲ್ಲ. ಇದು ಮುಗಿಯದ ಒಂದು ಚೆಸ್ ಗೇಮ್ ತರಹ. ಹೇಗೆ ಅಂದ್ರೆ ಎರಡೂ ಕಡೆಯವರು ಒಂದ್ ರೀತಿ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಮೆರಿಕದ ದೃಷ್ಟಿಯಲ್ಲಿ ನ್ಯೂಕ್ಲಿಯರ್ ಪವರ್ ಇರೋ ಇರಾನ್ ಪೆಟ್ರೋಡಾಲರ್ ಸಿಸ್ಟಮ್ಗೆ ದೊಡ್ಡ ಡೇಂಜರ್. ಅದೇ ಇರಾನ್ಗೆ ನ್ಯೂಕ್ಲಿಯರ್ ಪವರ್ ಇಲ್ಲ ಅಂದ್ರೆ ಅಮೆರಿಕ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು ಅನ್ನೋ ಭಯ. ಅಮೆರಿಕಕ್ಕೆ ಯುದ್ಧ ಮಾಡೋದು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಆದ್ರೆ ಸ್ಯಾಂಕ್ಷನ್ಸ್ ಹಾಕಿ ಇರಾನ್ನನ್ನ ಪೂರ್ತಿಯಾಗಿ ತಡೆಯಕ್ಕೆ ಆಗ್ತಿಲ್ಲ. ಇದ್ರ ರಿಸಲ್ಟ್ ಯಾರೂ ಗೆಲ್ಲದ ಮುಗಿಯದ ಒಂದು ಚೆಸ್ ಗೇಮ್. ಹಾಗಾದ್ರೆ ಒಂದು ದೇಶದ ಉಳಿವು ಒಂದು ವೆಪನ್ ಮೇಲೆ ನಿಂತಿದೆ ಮತ್ತು ಇನ್ನೊಂದು ಸೂಪರ್ ಪವರ್ನ ಡಾಮಿನೆನ್ಸ್ ಅದನ್ನ ತಡೆಯೋದ್ರಲ್ಲೇ ಇದೆ ಅಂದಾಗ ನಿರಂತರ ಸಂಘರ್ಷ ಬಿಟ್ಟು ಬೇರೆ ದಾರಿ ಇದೆಯಾ? ಇದು ನಮ್ಮ ಜಗತ್ತನ್ನ ರೂಪಿಸ್ತಿರೋ ಒಂದು ಗೆಲ್ಲಲಾಗದ ಆಟ. ಅಂಡ್ ಈ ಕಥೆಯ ಕೊನೆಯ ಚಾಪ್ಟರ್ ಇನ್ನು ಬರಿಬೇಕಿದೆ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.